ನಮಸ್ಕಾರ ಕಣ್ರಿ. ಹೆಸರು ಕುಲ ಗೋತ್ರ ಎಲ್ಲ ಯಾಕೆ ಹೇಳಿ? ಹೋಗಿ ವಾಪಸ್ ಹೇಳ್ತೀನಿ. ಹಂಗೆ ಹೋಗು ಕಟ್ ಮಾಡಿ ಹೇಳ್ತೀನಿ. ಅಣ್ಣ ಎದುರುಗಡೆ ಬರ್ತಾನೆ, ಬಂದು ಇಟ್ಬಿಡೋಣ ಅಣ್ಣ ನಮ್ಮನ್ನು ಹೊಡಿಬೇಡಿ ಅಣ್ಣ, ಬಿಟ್ಬಿಡಿ ಅಣ್ಣ. ಈ ಗಾಡಿ ಬ್ರೇಕಿಂಗ್ ಅಷ್ಟೇ ಡ್ಯುವೆಲ್ ಚಾನಲ್ ABS ಇದೆ, ನೀವು ನೋಡ್ತಿರ್ಬೋದು. ABS ರಿಂಗ್ಸ್ ಇಲ್ಲಿದೆ, ಮತ್ತೆ ಇದೊಂದು ಬಿಗ್ ಪ್ಲೇಟ್ ಅಂತಾನೆ ಹೇಳ್ಬೋದು. ನೆಕ್ಸ್ಟ್ ಇದರ ಟೈರ್ ಸೆಕ್ಷನ್ ನೋಡಿದ್ರೆ 100/80 17 ಇಂಚ್ ಬರುತ್ತೆ. ಈಗ ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ಬಗ್ಗೆ ಹೇಳ್ಬೇಕು ಅಂತಂದ್ರೆ, ನಿಮಗೆ ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ಆನ್ ಮಾಡೋಕೆ ನೋಡಕ್ಕೆ ಈ ರೀತಿ ಸಿಗುತ್ತೆ. R155 ಅಂತ ಬರುತ್ತೆ. ಹಲೋ ಗಾಯ್ಸ್, ಗುಡ್ ಮಾರ್ನಿಂಗ್. ನಾನು ನಿಮ್ಮ ಎಸ್ ಇವತ್ತು ಒಂದು ಅರ್ಲಿ ಮಾರ್ನಿಂಗ್ ರೈಡ್ ಮಾಡ್ತಿದೀವಿ. ರೈಡ್ ಅಂದ್ರೆ ಯಾವುದೋ ಹೋಟೆಲ್ ಕೆಫೆ ಅಂತ ಎಲ್ಲ ಏನಿಲ್ಲ, ಸುಮ್ಮನೆ ಹೈವೇ ಒಂದು ರೌಂಡ್. ಇದರಲ್ಲಿ ಸಿಂಪಲ್ ಮಾಡಿಫಿಕೇಶನ್ ಬಗ್ಗೆ ಹೇಳ್ಬೇಕು ಅಂದ್ರೆ, ಇಂಡಿಕೇಟರ್ ನ ಚೇಂಜ್ ಮಾಡಿಸಿದ್ದಾರೆ. ನೀವಿಲ್ಲಿ ನೋಡ್ತಿರ್ಬೋದು, ಇಲ್ಲೇನಿದು ಬಲ್ಬ್ ತರ ಹಿಂಗೆ ಹೊರಗಡೆ ಬಂದು ಇಂಡಿಕೇಟರ್ ಬರ್ತದೆ, ಅದನ್ನ ತಗ್ಸಿ ಮಾಮೂಲಿ ಈ ಇಂಡಿಕೇಟರ್ ಹಾಕ್ಸಿದ್ದಾರೆ. ಇದು ಕೂಡ ಚೆನ್ನಾಗಿದೆ ಇದರಲ್ಲಿ. ನೆಕ್ಸ್ಟ್ ಅದು ಬಿಟ್ರೆ ಇನ್ನು ಬ್ಯಾಕ್ ಸೈಡ್ ಗೆ ಬಂದ್ರೆ, ಇಲ್ಲಿ ನೀವು ನೋಡ್ತಾ ಇರ್ಬೋದು, ಇಲ್ಲೂ ಅಷ್ಟು ಇಂಡಿಕೇಟರ್ ಚೇಂಜ್ ಆಗಿದೆ. ಅಂಡ್ ಇಲ್ಲಿ ರನ್ನಿಂಗ್ ಲೈಟ್ ಬರುತ್ತೆ, ನೀವು ಇಲ್ಲಿ ನೋಡ್ತಾ ಇರ್ಬೋದು. ಇವಾಗ ಟ್ರಾಫಿಕ್ ಆನ್ ಮಾಡಿರೋದಕ್ಕೆ ಹೆಂಗ್ ಬರ್ತಿದೆ. ಇನ್ನು ನಾನು ಇದು ಬ್ರೇಕ್ ಹಿಡಿದ್ರೆ ಎರಡು ಸೈಡ್ ಅಷ್ಟೇ ರನ್ನಿಂಗ್ ಲೈಟ್ ಬರುತ್ತೆ. ಪ್ಲಸ್ ಇಲ್ಲಿ ರೆಡ್, ಎಲ್ಲಿ ಟ್ರಾಫಿಕ್ ಆನ್ ಮಾಡಿರ್ತೀವಿ ಅಲ್ಲಿ ದಟ್ ಏನು ಆರೆಂಜ್ ಲೈಟ್ ಇದೆ, ಅದು ರೆಡ್ ಲೈಟ್ ಮೇಲೆ ಪಾಪ್ ಆಗುತ್ತೆ. ಅದು ಕೂಡ ತುಂಬಾ ಚೆನ್ನಾಗಿದೆ. ಇಲ್ಲೇನಿದು ಹಿಂದ್ಗಡೆ ಮಡಗಾಡಿ ಇರುತ್ತೆ, ಅದನ್ನ ತೆಗೆದ್ಬಿಟ್ಟು ಟೇಲ್ ಟಡಿ ಹಾಕಿದ್ರೆ, ಬಟ್ ಇದು ಫೋಲ್ಡೇಬಲ್ ಅಲ್ಲ. ಸೊ ಓಕೆ, ಎಷ್ಟೊಂದ್ ಜನಕ್ಕೆ R15 ಇಷ್ಟ ಆಗಕ್ ಶುರು ಆಗಿದೆ. ಆ V1 ಇಂದ ಏನು ಪ್ಯಾಟರ್ನ್ ಇತ್ತು, ಆ ಪ್ಯಾಟರ್ನ್ ಇಂದನೇ ಅದೊಂಥರ ಡ್ಯುವೆಲ್ ಲೈಟ್ ಬರೋದು, ಸಕ್ಕಳ ಕಾಣೋದು, ಆಲೋಜನು. ಇವಾಗೆಲ್ಲ LED ಮಾಡಿದ್ದಾರೆ, ಫುಲ್ ಒಳ್ಳೆ. ಇವಾಗ ಒಳ್ಳೆ ಅಕ್ಕಿ ತರ ರೆಕ್ಕೆ ಎಲ್ಲ ಕೊಟ್ಟಿ ಲೈಟ್ ಮಾಡಿದ್ದಾರೆ. ಬಟ್ ಅದೇನು ಹಳೆ ಲೈಟ್ ಇತ್ತು ಅದು ಮಾತ್ರ, ಅದಕ್ಕೆ ನಾನು ಇವತ್ತು ಫ್ಯಾನೇ ಆ ಲೈಟಿಗೆ. ಮತ್ತೆ ಅದೊಂದು ಪ್ಯಾಟರ್ನ್ ಏನಿತ್ತು ಡೂಮ್, ಅದಕ್ಕೆ ಆ ಸ್ಟಿಕ್ಕರಿಂಗ್ ನಂಗೆ ಕೂಡ ತುಂಬಾ ಇಷ್ಟ ಆಗಿದೆ. ಇದೇನಿದೆ, ಇದು ಮಾನ್ಸ್ಟರ್ ಲುಕ್ ಇಂದ ಸ್ಟಿಕ್ಕರ್, ಒಂದು ಟೈಗರ್ ಸ್ಕ್ರಾಚ್ ತರ ಈ ಸ್ಟಿಕ್ಕರ್ ಹಾಕಿದ್ದಾರೆ. ಇದು ಕೂಡ ಚೆನ್ನಾಗಿದೆ. ಬಟ್ ಇದು ಮಾಮೂಲಿ ಏನ್ ರೇಡಿಯಂ ಬರುತ್ತೆ ಕಟಿಂಗ್ ಮಾಡ್ತಾರಲ್ಲ, ಅದ್ರಲ್ಲಿ ಹಾಕ್ಸಿರೋದಲ್ಲ. ಇದೊಂಥರ ರಫ್ ಇದು ಬರುತ್ತೆ, ಶೀಟ್ ಬರುತ್ತೆ, ಅದ್ರಲ್ಲಿ ಕಟ್ ಮಾಡಿಸಿ ಹಾಕ್ಸಿರೋದು. ಆಕ್ಚುಲಿ ನನಗೆ ಇದು ಒನ್ ಆಫ್ ದ ಫೇವರೇಟ್ ಈ ಗಾಡಿಲಿ ಅಂತಾನೆ ಹೇಳ್ಬೋದು. ಸೊ ಓಕೆ, ನೆಕ್ಸ್ಟ್ ಅದ್ರ ಜೊತೆಗೆ RPM ಲೈಟ್ ನ ನಿಮ್ಗೆ ಇಲ್ಲಿ ನೋಡಕ್ ಸಿಗುತ್ತೆ. ಇಲ್ಲಿ ABS ನ ಅಲರ್ಟ್ ಇರುತ್ತೆ, ಇಲ್ಲಿ ಟ್ರಾಕ್ಷನ್ ಕಂಟ್ರೋಲ್ ಅಲರ್ಟ್ ಇರುತ್ತೆ. ಇಲ್ಲಿ ಎರಡು ಇಂಡಿಕೇಟರ್ ರೈಟ್ ಮತ್ತೆ ಲೆಫ್ಟ್ ಸೆಪರೇಟ್ ಆಗಿ ಕೊಟ್ಟಿದ್ದಾನೆ. ಅದು ಬಿಟ್ರೆ ಇಲ್ಲಿ ಏನು ಐ ಬೀಮ್ ಲೋ ಬೀಮ್ ಲೈಟ್ ಇಂಡಿಕೇಟರ್ ಬರುತ್ತೆ. ನೆಕ್ಸ್ಟ್ ಇಲ್ಲಿ ಇಂಜಿನ್ ಚೆಕ್ ಲೈಟ್, ನ್ಯೂಟ್ರಲ್ ಲೈಟ್. ಅದು ಬಿಟ್ರೆ ಈ ಕಡೆ ಸೈಡ್ ನೋಡಿದ್ರೆ ಇಲ್ಲಿ ಮೆಸೇಜ್ ಮತ್ತೆ ಕಾಲಿಂದು ನೋಟಿಫಿಕೇಶನ್ಗಳು ಅಲರ್ಟ್ ಇದೆ. ಅದು ಬಿಟ್ರೆ ಇಲ್ಲಿ ಏನು ಟೆಂಪರೇಚರ್ ಇದೆ ಅದ್ರದ್ದೊಂದು ಇಂಡಿಕೇಶನ್ ನ ಕೊಟ್ಟಿದ್ದಾನೆ. ಇದು 2 ಮೋಡ್ ಇದೆ. ಇವಾಗ ಇದು ಸ್ಟ್ರೀಟ್ ಮೋಡಲ್ ಇದೆ, ನೀವು ಇಲ್ಲಿ ನೋಡ್ತಾ ಇರ್ಬೋದು. ಸೊ ಓಕೆ, ನಾನು ಇವಾಗ ಇಲ್ಲೊಂದು ಬಟನ್ ಇದೆ ಇನ್ಫೋ, ಇದನ್ನ ನಾನು ಕ್ಲಿಕ್ ಮಾಡಿ ಇಟ್ಕೊಂಡ್ರೆ ಸ್ಟ್ರೀಟ್ ಮೋಡಿಂದ ಟ್ರ್ಯಾಕ್ ಮೋಡಿಗೆ ಚೇಂಜ್ ಆಗುತ್ತೆ. ಸೊ ನೀವು ಇಲ್ಲಿ ಅಬ್ಸರ್ವ್ ಮಾಡ್ತಿರ್ಬೋದು, ಟ್ರ್ಯಾಕ್ ಮೋಡಿಗೆ ಬಂದ ತಕ್ಷಣ 6000 RPM ಇಂದ ಇಂಡಿಕೇಶನ್ ಇದೆ, ಅದನ್ನು ತೋರಿಸಿದ್ದಾನೆ. ರೇರ್ ಅಲ್ಲೂ ಅಷ್ಟೇ ನೋಡಿ, ಇಲ್ಲಿ 140/70 R17 ಬರುತ್ತೆ. ಸೊ ರಿಮ್ 17 ಇಂಚ್ ಬರುತ್ತೆ. ಇದು ಕೂಡ ABS ರಿಂಗ್ಸ್ ನೀವು ಇಲ್ಲಿ ನೋಡಕ್ ಸಿಗ್ಬೋದು. ಸೊ ಡ್ಯುವೆಲ್ ಚಾನಲ್ ABS ಜೊತೆಗೆ ಇದು MRF ನ ಒಂದು ಟೈರ್ ಇದೆ ಹಾಕಿದ್ದಾರೆ, MRF ರೇವ್ಸ್. ಬಟ್ ಇದರಲ್ಲಿ TFT ಡಿಸ್ಪ್ಲೇ ಕೊಡ್ಬೋದಿತ್ತು. ನಾವು ಇದರ ಫ್ರಂಟ್ ನ ನೋಡಿದ್ರೆ ಈ ರೀತಿ ನೋಡಕ್ ಸಿಗುತ್ತೆ. ಏನ್ ಬೈ ಪ್ರೊಜೆಕ್ಟರ್ ಲ್ಯಾಂಪ್ ಇದೆ ಇದರಲ್ಲಿ. ಓಕೆ, ಲೋ ಬೀಮ್ ಐ ಬೀಮ್ ಎರಡು ಇದರಲ್ಲೇ ಇದೆ. ನೆಕ್ಸ್ಟ್ ಅದು ಬಿಟ್ರೆ ಇಲ್ಲಿ DRLs ನೋಡಕ್ ಸಿಗ್ತಿರ್ಬೋದು. ಆಮೇಲೆ DRLs ಮೇಲೂ ಅಷ್ಟೇ ಒಂದು ಬ್ಲ್ಯಾಕ್ ಕಲರ್ ಟಿಂಟ್ ಮಾಡಿದೀವಿ. ಸೊ ಟಿಂಟ್ ಮಾಡಿರೋದ್ರಿಂದ ಇದ್ರ ಲುಕ್ ಒಂದು ಸ್ವಲ್ಪ ಡಿಫ್ರೆಂಟ್ ಆಗಿ ಕಾಣ್ತಿದೆ. ನೆಕ್ಸ್ಟ್ ಇಲ್ಲಿ ಅಷ್ಟೇ ಸ್ಟಿಕ್ಕರಿಂಗ್ ಎಲ್ಲ ಏನಿದೆ ಅದೆಲ್ಲ ಬೇರೆ ಸ್ಟಿಕ್ಕರ್ನೆಲ್ಲ ರಿಮೂವ್ ಮಾಡಿದೀವಿ. ಸೊ ಅದಕ್ಕೆ ಇದೊಂಥರ ಫುಲ್ ರೆಡ್ ಒಂಥರ ಸಖತ್ತಾಗಿ ಕಾಣ್ತಾ ಇದೆ. ಕೆಲವು ಇನ್ನೂ ಒಂಥರ ರೆಡ್ ಬರುತ್ತೆ, ಅದಕ್ಕಿಂತ ಈ ರೆಡ್ ತುಂಬಾ ಚೆನ್ನಾಗಿ ಕಾಣುತ್ತೆ ಅಂತಾನೆ ಹೇಳ್ಬೋದು ಈ R15 ಅಲ್ಲಿ. ಇನ್ನು ಫ್ಯೂಯಲ್ ಗೇಜ್ ಮತ್ತೆ ಏನು ಗೇರ್ ಇಂಡಿಕೇಟರ್ ಎಲ್ಲ ಇಲ್ಲೇ ನಿಮಗೆ ನೋಡಕ್ ಸಿಗುತ್ತೆ. ಇಲ್ಲಿ ಏನಿದೆ, ಇಲ್ಲಿ ಗೇರ್ ಅಂತ ಕೊಟ್ಟು ನ್ಯೂಟ್ರಲ್ ಅಂತ ಕೊಟ್ಟಿದ್ದೀನಿ. ಸೊ ಇದು ಒಂದು ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ನ ಬಗ್ಗೆ ಆಗಿದೆ. ಸ್ವಿಚಸ್ ಎಲ್ಲ ಫುಲ್ ಪ್ರೀಮಿಯಂ ಆಗಿದೆ, ನೋಡ್ತಾ ಇರ್ಬೋದು. ಇದು ಐ ಬೀಮ್ ಲೋ ಬೀಮ್ ಮತ್ತೆ ಇಲ್ಲಿ ಪಾಸಿಂಗ್ ಲೈಟ್ ಇಂಟಿಗ್ರೇಟೆಡ್ ನ ಕೊಟ್ಟಿದ್ದಾನೆ ಇದರಲ್ಲಿ. ನೆಕ್ಸ್ಟ್ ಇದು ಟ್ರಾಫಿಕ್ ನ ಚೇಂಜ್ ಮಾಡ್ಕೊಳಕ್ಕೆ ಇಲ್ಲಿ ಏನಿದೆ ಇದು, ಮತ್ತೆ ಇದು ಆರನ್. ಸೊ ಆರನ್ ಇದರಲ್ಲಿ ಅಷ್ಟೇ ಹೆವಿ ಆಗಿದೆ. ಈ ಕಡೆ ಸೈಡ್ ನ ನೋಡಿದ್ರೆ ಇಲ್ಲಿ ಏನಿದೆ, ಕಿಲ್ ಸ್ವಿಚ್ ಮತ್ತೆ ಸ್ಟಾರ್ಟ್, ಇದನ್ನು ಎಷ್ಟು ಇಂಟಿಗ್ರೇಟೆಡ್ ಕೊಟ್ಟಿದ್ದಾನೆ. ಓಕೆ, ಇದು ಆಫ್, ಇದು ರನ್, ಮತ್ತೆ ಕ್ಲಿಕ್ ಮಾಡಿದ್ರೆ ಸ್ಟಾರ್ಟ್ ಆಗುತ್ತೆ. ಅದ್ರ ಜೊತೆಗೆ ಈ ಕಡೆ ಇಲ್ಲೊಂದು ಎಕ್ಸ್ಟ್ರಾ ಸ್ವಿಚ್ ಏನಿದೆ ಅಂದ್ರೆ ಇದು ಹಜಾರ್ಡ್ ಲೈಟ್ ಇಂದು. ಸೊ ನಾವಿಲ್ಲಿ ಏನು ಈ ಕಡೆಗೆ ಪುಷ್ ಮಾಡಿದ್ರೆ ಹಜಾರ್ಡ್ ಲೈಟ್ ಅನ್ನೋದು ನೋಡ್ತಾ ಇರ್ಬೋದು ನೀವು. ಇಲ್ಲಿ ಡ್ಯುವೆಲ್ ಲೈಟ್ ಏನಿದೆ ಇದು ಬ್ಲಿಂಕ್ ಆಗ್ತಾ ಇದೆ. ಓಕೆನಾ, ಇದು ಆಫ್ ಅಂದ್ರೆ ಆಫ್. ನೆಕ್ಸ್ಟ್ ಈ ಕಡೆ ಏನಿದೆ, ಇದು ಟ್ರಿಪ್ ಚೇಂಜಸ್ಗೆ ಮತ್ತೆ ಈಗ ನಾನು ಇದನ್ನ ಇನ್ಫಾರ್ಮೇಶನ್ ಟ್ರ್ಯಾಕ್ ಕಂಟ್ರೋಲ್ ಅನ್ನ ಚೇಂಜ್ ಮಾಡಿದೆ, ಅದು ಕೊಟ್ಟಿರೋಂಥ ಬಟನ್. ಇದು ಕಂಟ್ರೋಲ್ಸ್ ಇಷ್ಟಿದೆ ನೋಡಕ್ಕೆ. ಎಷ್ಟೋ ಜನ ಹುಡುಗರಿಗೆ ಸೂಪರ್ ಬೈಕ್ ಅನ್ನೋ ಒಂದು ಕನಸು ಸ್ಟಾರ್ಟ್ ಆಗೋದೇ ಈ R15 ಅಂತಾನೆ ಇರ್ಬೋದು. ಬನ್ನಿ ಸ್ಟಾರ್ಟ್ ಮಾಡ್ತೀನಿ ಗಾಡಿನ. ಸೊ ದಿಸ್ ಇಸ್ ದ ಸ್ಟಾಕ್ ಎಕ್ಸಾಸ್ಟ್ ನೋಡಿ ಇವಾಗ. ಸೊ ಎಕ್ಸಾಸ್ಟ್ ನೋಡು ಅಷ್ಟೇ. ಇದು ಆಕ್ಚುಲಿ ಸ್ಟ್ಯಾಂಡಿಂಗ್ ಗಿಂತ ರನ್ನಿಂಗ್ ಅಲ್ಲಿ ಹೋಗ್ಬೇಕಾದ್ರೆ ಎಕ್ಸಾಸ್ಟ್ ನೋಡ್ ತುಂಬಾ ಚೆನ್ನಾಗಿ ಕೇಳುತ್ತೆ, ಚೆನ್ನಾಗಿರುತ್ತೆ. ಗಾಡಿ ಯಾರು ತಗೊಂಡು ಹೋಗ್ತಾ ಇರ್ಬೇಕಾದ್ರೆ ಎಕ್ಸಾಸ್ಟ್ ನೋಡ್ ಏನಿದೆ ಅದನ್ನ ಕೇಳಕ್ ತುಂಬಾ ಚೆನ್ನಾಗಿ ಅನ್ಸುತ್ತೆ.
ಸೊ ಈಗ ನಾವು ಈ ಇಂಜಿನ್ನ ನೋಡ್ತಾ ಇದ್ದೀವಿ, ಏನಿದೆ ಯಮಹಾ ಅಂತ ಇಂಜಿನ್ ಮೇಲಿದೆ, ನೀವು ಇಲ್ಲಿ ನೋಡ್ತಾ ಇರ್ಬೋದು. ಇದು ಒನ್ ಆಫ್ ದ ಬೆಸ್ಟ್ ಇಂಜಿನ್ ಅಂತಾನೆ ಹೇಳ್ಬೋದು. 150cc ಸೆಗ್ಮೆಂಟ್ ಅಲ್ಲಿ 155cc ಇಂಜಿನ್ ಆಗಿದ್ರು ಕೂಡ ಒಳ್ಳೆ ಟಾಪ್ ಸ್ಪೀಡ್ ನ ಮಾಡುತ್ತೆ, ಒಳ್ಳೆ ಮೈಲೇಜ್ ನ ಕೊಡುತ್ತೆ. ಸೊ ಇದಕ್ಕೆ ಒನ್ ಆಫ್ ದ ಬೆಸ್ಟ್ ಅಡ್ವಾಂಟೇಜ್ ಅಂತ ಹೇಳಿದ್ರೆ ಆ 6 ಸ್ಪೀಡ್ ಏನಿದೆ ಟ್ರಾನ್ಸ್ಮಿಷನ್, ಅದು ಕೂಡ ಅಂತಾನೆ ಹೇಳ್ಬೋದು. ಸೊ ಇದು 150cc ಗಾಡಿ ಆಗಿದ್ದು 18.6 BHP ಏನ್ ಪವರ್ನ ಪ್ರೊಡ್ಯೂಸ್ ಮಾಡುತ್ತೆ, ಜೊತೆಗೆ 40ರಿಂದ 50 ಮೈಲೇಜ್ ಕೂಡ ಬರುತ್ತೆ. ಇದಕ್ಕಿಂತ ಇನ್ನೇನ್ ಬೇಕು ಹೇಳಿ. ಓಕೆ, ಇದರ ಫ್ಯೂಯಲ್ ಇಂಜೆಕ್ಟರ್ ಬಂದು ಎಲೆಕ್ಟ್ರಾನಿಕ್ ಫ್ಯೂಯಲ್ ಇಂಜೆಕ್ಟರ್ ಆಗಿದೆ. ನೆಕ್ಸ್ಟ್ ಇದು ಇಂಜಿನ್ ಬಗ್ಗೆ ಇನ್ನೊಂದ್ ಸ್ವಲ್ಪ ಹೇಳ್ಬೇಕು ಅಂತ ಅಂದ್ರೆ, ಇದು ಸಿಂಗಲ್ ಸಿಲಿಂಡರ್ ಆಗಿದ್ದು ಲಿಕ್ವಿಡ್ ಕೂಲ್ ಆಗಿದೆ, ಜೊತೆಗೆ 4 ಸ್ಟ್ರೋಕ್ SOHC, ಒಂದು 4 ವ್ಯಾಲ್ವ್ ಇದೆ. ಏನು VVA ಟೆಕ್ನಾಲಜಿ ಅಂತ ಇದೆ, ಇದು ಹೈ ಎಂಡ್ ಅಲ್ಲಿ ಆಕ್ಟಿವ್ ಆಗುತ್ತೆ. ಸೊ ನಿಮಗೆ VVA ಟೆಕ್ನಾಲಜಿ ಇರೋದು ಲೋ ಎಂಡ್ ಅಲ್ಲಿ ಸ್ವಲ್ಪ ಪವರ್ ಅಲ್ಲಿ ಗಾಡಿ ಓಡಿಸಕ್ಕೆ ಹಿಂಗ್ ಸಪೋರ್ಟ್ ಮಾಡುತ್ತೆ. ಅದ್ರ ಜೊತೆಗೆ ಟಾಪ್ ಎಂಡಿಗೆ ಹೋದಾಗ ಇನ್ನೊಂದು ವಾಲ್ವ್ ಆಕ್ಟಿವೇಟ್ ಆಗಿ ಅದೇ ತರ ಸಪೋರ್ಟ್ ನ ಗಾಡಿಗೆ ಇಂಜಿನಿಗೆ ಕೊಟ್ಟು, ಅದರಲ್ಲೂ ಕೂಡ ನಿಮಗೆ ಏನಂತ ಮೇಜರ್ ಡಿಫ್ರೆನ್ಸ್ ನ ತೋರಿಸಲ್ಲ. ಸೊ ಅಲ್ಲೂ ಅಷ್ಟೇ ತುಂಬಾ ಚೆನ್ನಾಗಿ ಒಳ್ಳೆ ಪವರ್ ನ ಪ್ರೊಡ್ಯೂಸ್ ಮಾಡುತ್ತೆ. ಇದರ ಸಸ್ಪೆನ್ಷನ್ ಬಗ್ಗೆ ಹೇಳ್ಬೇಕು ಅಂದ್ರೆ, ನೀವು ಇಲ್ಲಿ ನೋಡ್ತಾ ಇರ್ಬೋದು ಗೋಲ್ಡ್ ಸಸ್ಪೆನ್ಷನ್ ತುಂಬಾ ಚೆನ್ನಾಗಿ ಕಾಣ್ತಿದೆ. ಸೊ ಇದು ಒಂದು ಟೆಲಿಸ್ಕೋಪಿಕ್ ಸಸ್ಪೆನ್ಷನ್ ಆಗಿದ್ದು ಫ್ರಂಟ್, ಮತ್ತೆ ರೇರ್ ಸಸ್ಪೆನ್ಷನ್ ನೋಡಿದ್ರೆ ಮಾನೋಶಾಕ್ ಇದೆ. ಇದೇನು ಎಲೆಕ್ಟ್ರಿಕಲಿ ಅಡ್ಜಸ್ಟಬಲ್ ಎಲ್ಲ ಏನಿಲ್ಲ ಈ ಮಾನೋಶಾಕ್ ಸಸ್ಪೆನ್ಷನ್ಗೆ. ಸೊ ಇದೇನು ಚಾಸಿಸ್ ಇದೆ, ಚಾಸಿಸ್ ಡೆಲ್ಟಾ ಫ್ರೇಮ್ ಸೆಗ್ಮೆಂಟ್ ಬರುತ್ತೆ. ಸೊ ಅದಕ್ಕೆ ಒಂಥರ ಪ್ರೀಮಿಯಂ ಸ್ಪೋರ್ಟ್ಸ್ ಲುಕ್ ನ ಕೊಡ್ತಾ ಇದೆ ಅಂತಾನೆ ಹೇಳ್ಬೋದು. ಈ ಗಾಡಿಯ ಸ್ಟಿಕರಿಂಗ್ಸ್ ಎಂಬ್ಲಮ್ಸ್ ನೋಡ್ಬೇಕು ನಿಮಗೆ ಯಮಹಾ ಏನು ಎಂಬ್ಲಮ್ ಇದೆ ಈ ತರ ಸಿಗುತ್ತೆ. ಅದ್ರ ಜೊತೆಗೆ ಇಲ್ಲಿ R15 ವರ್ಷನ್ 40 ಈ ರೀತಿ ಸಿಗುತ್ತೆ. ಇದಕ್ಕಿಂತ ಜಾಸ್ತಿ ಸ್ಟಿಕ್ಕರ್ಸ್ ನ ತೋರ್ಸಕ್ಕೆ ಈ ಗಾಡಿ ಸ್ಟಿಕ್ಕರ್ ಕೂಡ ಇಲ್ಲ, ಯಾಕಂದ್ರೆ ಇದು ಓನರ್ ಈ ಗಾಡಿ ಸ್ಟಿಕ್ಕರ್ ನ ಕಿತ್ತಾಕಿದ್ದಾರೆ. ಈಗ ಇದರ ಫ್ಯೂಲ್ ಟ್ಯಾಂಕ್ ಬಗ್ಗೆ ಹೇಳ್ಬೇಕು ಅಂದ್ರೆ, ಇದು ಎಥನಾಲ್ 50E20 ಅಂತ ಇಲ್ಲ ಮೆನ್ಷನ್ ಮಾಡಿದ್ದಾರೆ. ಅದ್ರ ಜೊತೆಗೆ ಇದು 11 ಲೀಟರ್ ನ ಫ್ಯೂಯಲ್ ಟ್ಯಾಂಕ್ ಆಗಿದೆ. ಅರೌಂಡ್ 3.5 ಆರ್ 3.7 ಲೀಟರ್ ರಿಸರ್ವ್ ಅಲ್ಲಿ ಇರಬೇಕಾಗುತ್ತೆ. ಸೊ 11 ಲೀಟರ್ ಇರೋದ್ರಿಂದ ಓಕೆ ಬೆಸ್ಟ್. ಅರೌಂಡ್ 40 to 45 ಮೈಲೇಜ್ ಬಂತು ಅಂದ್ರೆ ಗಾಡಿ ತುಂಬಾನೇ ಟ್ರಾವೆಲಿಂಗ್ ಹೆಲ್ಪ್ ಆಗುತ್ತೆ, ಟ್ರಾವೆಲರ್ ಫ್ರೆಂಡ್ಲಿ ಅಂತಾನೆ ಹೇಳ್ಬೋದು. ನೆಕ್ಸ್ಟ್ ಇದರ ಸೀಟ್ ಬಗ್ಗೆ ಹೇಳ್ಬೇಕು ಅಂತ ಅಂದ್ರೆ, ಸೀಟ್ ಸ್ಪೋರ್ಟಿ ಸೀಟ್ ಆಗಿರೋದ್ರಿಂದ ಇದನ್ನ ನಾವು ಕಂಫರ್ಟ್ ನ ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ. ಬಟ್ ರೇರ್ ಸೀಟ್ ಇದೆಯಲ್ಲ, ಇದು ತುಂಬಾನೇ ಒಂದು ಹಿಂಸೆ ಸೀಟ್ ಅಂತಾನೆ ಹೇಳ್ಬೋದು. ಯಾಕೆ ಅಂದ್ರೆ ಹಿಂದೆ ಪ್ಯಾಸೆಂಜರ್ ಕೂತವರಿಗೆ ತುಂಬಾ ಲಾಂಗ್ ರೈಡ್ ಅಲ್ಲಿ ಅಷ್ಟೊಂದು ಈ ಸೀಟ್ ಸಪೋರ್ಟ್ ಮಾಡಲ್ಲ. ಬಟ್ ಗಾಡಿ ಓಡಿಸೋರಿಗೆ ಓಕೆ, ಬಟ್ ತುಂಬಾ ಬೆಂಡಾಗಿ ಕೂತವರಿಗೆ ಸ್ವಲ್ಪ ಬ್ಯಾಕ್ ಪೇನ್ ಬರ್ಬೋದು. ಬಟ್ ಎನಿವೇಸ್ ಇಟ್ ಇಸ್ ಅ ಸ್ಪೋರ್ಟ್ಸ್ ಬೈಕ್, ಸೊ ನಾವು ಇದರಲ್ಲೆಲ್ಲ ಕಂಫರ್ಟ್ ನ ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ. ಜಸ್ಟ್ ವಿ ಹ್ಯಾವ್ ಟು ಅಕ್ಸೆಪ್ಟ್ ಆಸ್ ಇಟ್ ಈಸ್. ಈ R15 ಒನ್ ಆಫ್ ದ ಮಿಡಲ್ ಕ್ಲಾಸ್ ಹುಡುಗರಿಗೆ ಒನ್ ಆಫ್ ದ ಡ್ರೀಮ್ ಬೈಕ್ ಅಂತಾನೆ ಹೇಳ್ಬೋದು, ಹೇಳಿದ್ರೆ ತಪ್ಪಾಗಲ್ಲ ಅನ್ಕೋತೀನಿ. ಡ್ರೀಮ್ ಬೈಕ್ ಜೊತೆಗೆ ಇದೊಂಥರ ಸೂಪರ್ ಬೈಕ್ ಅವರಿಗೆ ಅಂತಾನೆ ಹೇಳಿದ್ರು ಅದರಲ್ಲಿ ಏನು ಎರಡನೇ ಮಾತೇ ಇಲ್ಲ. ಸೊ ನಮ್ಮ ಫ್ರೆಂಡ್ ಈಗ ಕಾರ್ನರಿಂಗ್ ಮಾಡಕ್ಕೆ ಅಂತ ಬರ್ತಿದ್ದಾರೆ, ನೋಡೋಣ ಯಾವ ತರ ಬರುತ್ತೆ ಅಂತ.